ಅಯ್ಯೋ ಬೇಡ ಇವನನ್ನು ಬೈತಾ ಇದ್ದಾನೆ, ನಾನು ಹೋಗೋದಿಲ್ಲ, ಇವನೇನೋ ಗಾಳಿಗೆ ಏನೋ ಹಾಕೊಂಡಿದ್ದಾನೆ, ಕಿವಿಗೆ ಏನೋ ಇಟ್ಕೊಂಡಿದ್ದಾನೆ, ಆ ಗಾಳಿ ಜಾಸ್ತಿ ಅಂತ ಹೇಳಿ ಕಿವಿಗೆ ಮುಚ್ಕೊಂಡಿದ್ದಾನೆ, ಇದನ್ನ ಗಾಳಿ ಕೊಡೋದು ಬೇಡ ಅಂತ ಹೇಳಿ ಗಾಳಿ ಪಕ್ಕಕ್ಕೆ ಹೋಗೋದಿಲ್ಲ. ಆ ಬೆಳಕು ಇದ್ದ ನಾನು ಎಷ್ಟು ಬಂದು ಕಿಟಕಿ ಬಾಗಿಲು ಹಾಕೊಂಡಿರ್ತಾನಲ್ಲ, ಯಾವಾಗಲೂ ಮನೆ ಬಾಗಿಲು ಹಾಕೊಂಡಿದ್ದಾನೆ, ಕಿಟಕಿ ಬಾಗಿಲು ಹಾಕೊಂಡಿದ್ದು ಏನಕ್ಕೆ ನಾನು ಕೊಡಬೇಕು ಬೆಳಕು ಅಂತ ಹೇಳಿ ಪಕ್ಕದ ಮನೆ ಬೆಳಕು ಹೋದ ಯಾವುದೋ ಚಿಕ್ಕ ಕಿಂಡಿಯಾದರೂ ಸಹ ಆ ಭಗವಂತ ಹೋಗಿ ಸೇರ್ಕೊಂಡಿರ್ತಾನೆ. ಅದೇ ರೀತಿ ಭಗವಂತನ ಕೊಟ್ಟಿರ್ತಕ್ಕಂಥ ಮಾನವ ಎಂಬ 3 ಅಕ್ಷರದಲ್ಲಿ ಯಾವುದೇ ರೀತಿಯ ಒಂದು ಭೇದ ಭಾವ ಇರೋದಿಲ್ಲ. ಅದೇ ರೀತಿ ಆ ಮಾನವ 3 ಅಕ್ಷರವನ್ನು ನಮಗೆ ಹೊರಗಾಗಿ ಕೊಟ್ಟು ನಮ್ಮ ಕರ್ಮಾನ ಸಮಾನ ಮರಣ ಎಂಬ 3 ಅಕ್ಷರದೊಂದಿಗೆ ನಮ್ಮ ಇಡೀ ಜೀವನವನ್ನ ನಡೆಸ್ಕೊಳ್ಳುತ್ತಾ ಇರ್ತೇವೆ. ಅದೇ ರೀತಿ ನಮ್ಮ ಇಡೀ ಜೀವನವೇ ಕೇವಲ 3 ಅಕ್ಷರಗಳ ಮೇಲೆ ನಿಂತಿರುತ್ತೆ. ಮಾನವನಿಂದ ಮರಣದವರೆಗೆ ನಾವು ಎಷ್ಟು 3 ಅಕ್ಷರವನ್ನ ಕಳ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ, ಮಾನವ ಎಂಬ 3 ಅಕ್ಷರದವ ಜನನಿ ಎಂಬ 3 ಅಕ್ಷರದಿಂದ ಜನನ ವರ್ಷ ಪಡೆದು ಪ್ರಪಂಚ ಎಂಬ ವರ್ಷಕ್ಕೆ ಕಾಲಿಟ್ಟಾಗ ಅಲ್ಲಿ ಶಿಕ್ಷಣ ವರ್ಷಕ್ಕೆ ಏರಿ ಅಲ್ಲಿ ಶಿಕ್ಷಕ ಅಥವಾ ಶಿಕ್ಷಕಿಗೆ ಸಹಾಯದಿಂದ ಪುಸ್ತಕ ಎಂಬ ವರ್ಷ ಹಿಡಿದು ಅಭ್ಯಾಸ ವರ್ಷ ನಡೆಸಿ ಪರೀಕ್ಷೆ ವರ್ಷ ನಿರ್ಧರಿಸಿ ಉತ್ತೀರ್ಣ ವರ್ಷ ಪತ್ರವನ್ನು ಪಡೆದು ಉದ್ಯೋಗ ವರ್ಷ ವಿಭಾಗದಲ್ಲಿ ಆದಾಯ ವರ್ಷ ಗಳಿಸುತ್ತಾ ನಮ್ಮ ವಯಸ್ಸು ಎಂಬ 3 ವರ್ಷಕ್ಕೆ ಯೌವನ 3 ವರ್ಷ ಬಂದು ಮದುವೆ ವರ್ಷ ಮಾತುಕತೆಯಾಗಿ ಮಂಟಪ ವರ್ಷ ಮೆಟ್ಟವನ್ನು ಏರಿ ಅಲ್ಲಿ ಅರ್ಚಕ ವರ್ಷ ಕಳೆದು ಮಾಂಗಲ್ಯ ವರ್ಷ ದಾರವನ್ನು ಹೇಳಿಸಿ ತಂತ್ರ ವರ್ಷ ಮಂತ್ರವನ್ನು ಹೇಳಿಸಿ ಹೆಂಡತಿಯ 3 ವರ್ಷ ಗಂಟು ಹಾಕಿ ಸಂಸಾರ ವರ್ಷ ಮಾಡುವ ವರ್ಷದಲ್ಲಿ ಮಕ್ಕಳು ಮತ್ತೆ 3 ವರ್ಷ ಪಡೆದು ನಮ್ಮ ಜೀವನ ಎಂಬ ವರ್ಷ ನಡೆಯುವಾಗ ಅದೇ ನಮ್ಮ ಆಯುಸ್ಸು ಎಂಬ 3 ವರ್ಷಕ್ಕೆ ಆರೋಗ್ಯ 3 ವರ್ಷದ ಏರ್ಪೇರಾಗಿ ಚಿಕಿತ್ಸೆ 3 ವರ್ಷ ಫಲಕಾರಿಯಾಗದೆ ಮರಣ ಎಂಬ ವರ್ಷದೊಂದಿಗೆ ಸ್ಮಶಾನ ವರ್ಷ ಸಾಗಿ ಅಲ್ಲಿ ಸಂಸ್ಕಾರ 3 ವರ್ಷದೊಂದಿಗೆ ಮುಕ್ತಾಯ ಎಂಬ 3 ವರ್ಷಕ್ಕೆ ನಮ್ಮ ಜೀವನವನ್ನು ಮೋಸವಾಗ್ತೀವಿ. ನೋಡಿ ಹೇಗಿದೆ, ಮಾನವನ ಇಡೀ ಜೀವನವೇ ಕೇವಲ 3 ಅಕ್ಷರಗಳ ಮೇಲೆ ನಿಂತಿರುತ್ತೆ. ಅಂತಹ ಒಂದು 3 ಅಕ್ಷರದ ನಮ್ಮ ಜೀವನ ಸಾಕಾರಬೇಕಾದ್ರೆ ನಾವು ಯಾವುದೋ ಪ್ರಾಕ್ಟೀಸ್ ಹಾಕೋ ಜೀವನಕ್ಕೆ ಹೋದ್ರೆ ಖಂಡಿತ ನಮ್ಮ ಮನಸ್ಸಿಗೆ ಆಹ್ಲಾದ ಬರ್ಬೋದೇನೋ, ಆದ್ರೆ ಅಂತರಂಗದಲ್ಲಿ ಭಗವಂತನಿಗೆ ಆಹ್ಲಾದ ಬರಬೇಕಾದ್ರೆ, ಭಗವಂತನಿಗೆ ತೃಪ್ತಿ ಆಗಬೇಕಾದ್ರೆ ಇಂತಹ ಒಂದು ದೈವ ಸಾನ್ನಿಧ್ಯ ಮಾತ್ರ ಆ ಒಂದು ದಾರಿಯಾಗಿರುತ್ತೆ. ಅದರಿಂದ ನಾವೆಲ್ಲರೂ ಸಹ ನಮ್ಮ ಇಡೀ ಜೀವನ ನಾವು ಇಲ್ಲಿ ವ್ಯಾಪಾರ ಮಾಡಕ್ ಬಂದಿದ್ದೇವೆ, ನಮಗೆಲ್ಲರೂ ಸಹ ಗೊತ್ತಿರುತ್ತೆ 100 ವರ್ಷಗಳ ವ್ಯಾಪಾರ ಮಾಡಕ್ ಬಂದಿದ್ದೇವೆ. ಆತ ಏನಾದ್ರೂ ಒಂದು ಗುಡ್ಡೆ ಟೊಮಾಟೊ ಇಟ್ಕೊಂಡು ಆತ ಪಕ್ಕದ ಫೋನಲ್ಲಿ ಮಾತಾಡ್ಕೊಂಡು ಅಥವಾ ಯಾರಾದ್ರೂ ಹತ್ರ ಮಾತಾಡ್ಕೊಂಡಿದ್ರೆ ಸಾಯಂಕಾಲ ಆಗೋಗುತ್ತೆ ಆ ಗುಡ್ಡೆ ಅಲ್ಲೇ ಇರುತ್ತೆ. ಆತ ಏನಾದ್ರೂ ಜನಗಳನ್ನ ಅಟ್ರಾಕ್ಷನ್ ಮಾಡಿ ಬನ್ನಿ ಆ ಒಂದು ₹1 2 ಅಥವಾ ಕಡಿಮೆ ಕೊಟ್ಟು ಅದನ್ನ ಸಾಯಂಕಾಲ ಆಗೋದ್ರಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋದ್ರೆ ಆತ ವ್ಯಾಪಾರ ಆಗುತ್ತೆ. ಅದೇ ರೀತಿ ನಾವು ಸಹ ಜೀವನ ವ್ಯಾಪಾರಕ್ಕೆ ಬಂದಿದ್ದೀವಿ. ಆ ದೇವರು ನಮಗೆ 50 ವರ್ಷಗಳಷ್ಟು ಬೆಳಕನ್ನು ಕೊಟ್ಟಿರ್ತಾನೆ. ಆ ಬೆಳಕನ್ನು ನಾವು ಎಷ್ಟೊಂದು ವ್ಯಾಪಾರ ಅಂದ್ರೆ ಆ ಒಂದು ಪುಣ್ಯ ಕಾರ್ಯ ಪಾಪ ಕಾರ್ಯ ವ್ಯಾಪಾರವನ್ನು ಎಷ್ಟು ಮಾಡ್ತೀವೋ, ದಾನ ಧರ್ಮ ಎಷ್ಟು ವ್ಯಾಪಾರ ಮಾಡ್ತೀವೋ, ಒಳ್ಳೆಯದಂತ ಎಷ್ಟು ವ್ಯಾಪಾರ ಮಾಡ್ತೀವೋ ಎಲ್ಲವೂ ಸಹ ಭಗವಂತ ಗಂಟ ಹಾಕೊಂಡಿರ್ತಾನೆ. ಆ ಗಂಟ ನನ್ನ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗಲಿ ಬಿಚ್ಚಿಕೊಡ್ತಾ ಇರ್ತಾನೆ. ಯಾಕಂದ್ರೆ ಯಾರಿಗಾದ್ರೂ ಒಂದು